ಹಾಲು ಹೊಡೀತು. ಇಲ್ಲಿಗೆ ನನ್ನ ಮೇಕಪ್ ಮುಗೀತು. ಸ್ವಿಮ್ಮಿಂಗ್ ಪೂಲ್ ಅಲ್ಲ ಇದು, ವಾಟರ್ ಟ್ಯಾಂಕ್. ಏನೋ ಒಂದು ಇದೇನೋ ಒಂಥರ ವಾರ್ಮ್ ಲೈಟಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಲೀವಿಂಗ್ ಅಲೋನ್ ಡೈರೀಸ್ ಪಾರ್ಟ್ 2 ಆಗಿರುತ್ತೆ. ಸೊ ಪಾರ್ಟ್ 1 ನೋಡ್ಕೊಂಡು ಬಂದಿಲ್ಲ ಅನ್ನೋದೇ ಆದರೆ ಆ ಸೀರೀಸ್ನ ಪಾರ್ಟ್ 1 ನೋಡ್ಕೊಂಡು ಬನ್ನಿ. ಬೇಸಿಕ್ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಸನ್ಸ್ಕ್ರೀನ್ ಹಚ್ಕೊಳ್ಬೇಕು, ಬಟ್ ತಕ್ಷಣ ಹಚ್ಕೊಳ್ಳಲ್ಲ. ನೈಸಿನಮೈಡಿಂದು ಹಚ್ಕೊಂಡಿದ್ದೀನಿ ಸಿರಮ್ಮು. ಅಯ್ಯೋ, ಅದು ಸ್ವಲ್ಪ ಮುಖಕ್ಕೆ ಅಂಟ್ಕೋಬೇಕು, ಅಲ್ಲಿ ಯೂಸ್ ಮಾಡಲ್ಲ. ಅಷ್ಟೊತ್ತಿಗೆ ನಾನು ತಿಂಡಿ ಮಾಡ್ಕೋತೀನಿ, ಹೊಟ್ಟೆ ಸಿಗ್ತಾ ಇದೆ. ಸುಡಬೇಡ ನಂತರ ಒಂದು ಸ್ವಲ್ಪ ಹಾಲಿದೆ. ನಾನು ಹಾಲು ಕುಡಿಯಲ್ಲ ಯೂಶ್ವಲಿ, ಬಟ್ ನನ್ನ ಹತ್ರ ಒಂದು ಸ್ವಲ್ಪ ಹಾಲಿದೆ. ಮಾಲ್ಟ್ ಮಾಡ್ಕೊತೀನಿ. ಒಂದೆಷ್ಟು ಹಾಲಿದೆ ಅಷ್ಟೇ ನೀರು ಹಾಕ್ಕೊಂಡು ಅದಕ್ಕೆ ಇವಾಗ ಮಾಲ್ಟ್ ಪೌಡರ್ ಹಾಕ್ಕೋತೀನಿ. ಇದು ಹೆಸರು ಹಾಕ್ತೀನಿ, ನಾನು ಮರ್ತುಬಿಟ್ಟೆ. ಅದೇ ಮಿಲೆಕ್ಸ್ ಅಂತ ಇದೆ ಅಲ್ಲ, ಇವಾಗ ತುಂಬ ಎಲ್ಲ ಕಡೆನೂ ಓಡ್ತಿದೆ ಇದು. ಅವ್ರದ್ದು ನನ್ನ ಪೌಡರ್ ನಮ್ಮನೆಗೆ, ಇಲ್ಲಿಗೆ ಮತ್ತು ಊರಿಗೆ 2 ಕಡೆನೂ ತೆಗೆಸ್ಕೊಂಡಿದ್ದೀನಿ. ಸೊ ಇವಾಗ ಅದು 1.5 ಸ್ಪೂನ್ ಹಾಕ್ಕೋತೀನಿ. ಅದಕ್ಕೆ ಮಿಲೆಕ್ಸ್ ಚೂರ್ಣಮ್ ಅಂತ ಒಂದು ಕೊಟ್ಟಿರ್ತಾರೆ, ಅದನ್ನೊಂದು ಚಿಟಿಕೆ ಹಾಕ್ಕೋತೀನಿ. ಓಕೆ, ಅದನ್ನ ಇವಾಗ ಚೆನ್ನಾಗಿ ಕಾಯೋಕ್ಕೂ ಮುಂಚೆನೇ ಲಂಪ್ಸ್ ಇಲ್ದಿರೋ ಥರ ಒಂದ್ಸಲ ನೀಟಾಗಿ ಕೈಯಾಡಿಕೊಂಡು ಹೊಟ್ಟೆ ನೀಟಾಗಿ ತುಂಬುತ್ತೆ ಆ್ಯಕ್ಚುಲಿ ಇದು. ಆ್ಯಂಡ್ ತುಂಬ ಒಳ್ಳೆಯದು ಕೂಡ. ಎಷ್ಟು ನೀವೇ ನೋಡ್ಬೋದು ಇಂಗ್ರೀಡಿಯೆಂಟ್ಸ್ ಯಾವ್ಯಾವ ಥರ ಇದೆ ಅಂತ. ಐ ಥಿಂಕ್ ಇಟ್ಸ್ ಬೆಸ್ಟ್ ಅಂತ ಅನಿಸುತ್ತೆ ಎಲ್ಲರಿಗೂ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಾಗಿ ವಯಸ್ಸಾಗಿರೋರ್ಗು ಇದು ತುಂಬ ಒಳ್ಳೆಯದು. ಓಕೆ, ಈಗ ಇದಕ್ಕೆ 2 ಸ್ಪೂನ್ ಬೆಲ್ಲ ಹಾಕ್ಕೋತಿದ್ದೀನಿ. ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ 2 ಸ್ಪೂನ್ ಹಾಕ್ಕೋತಿದ್ದೀನಿ ಬೆಲ್ಲ. ಓಕೆ, ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಚೆನ್ನಾಗಿ ಕುದೀಲಿ. ಅಷ್ಟೊತ್ತಿಗೆ ಬಾಕ್ಸಿಗೆ ಹಾಕ್ಕೊಂಬಿಡೋಣ. 2 ಬಾಕ್ಸ್ ಪ್ಯಾಕ್ ಮಾಡಬೇಕು ನಾನೀಗ, ಮಧ್ಯಾಹ್ನಕ್ಕೆ ಸಂಜೆಗೆ. ಕುಡೀತು ಅಂದರೆ ನಾಳೆ ಬೆಳಗ್ಗೆ ತಿಂಡಿ ಆಗುತ್ತೆ ಅಷ್ಟೇ. ಹಾಲು ಹೊಡೀತು. ಸುಮ್ಮನೆ ಚೆಲ್ಲಬೇಕು. ಹಾಲಿದೆ ಹೆಂಗೂ ಚೆನ್ನಾಗಿರುತ್ತೆ ಅಂದ್ಕೊಂಡೆ, ಉಲ್ಟಾ ಹೊಡೀತು. ದಟ್ಸ್ ಓಕೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಮಧ್ಯಾಹ್ನ ರಿವ್ಯೂ ಕೊಡೋಣ ಅಂತ ಇದ್ದೆ, ಬಟ್ ಇವಾಗಲೇ ತಿಂತಿರೋದ್ರಿಂದ ಇವಾಗ ರಿವ್ಯೂ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಮಶ್ರೂಮ್ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ, ಸತ್ಯವಾಗಲೂ ಇಲ್ಲ ಗುರು, ಸಕ್ಕತ್ತಾಗಿದೆ. ಟ್ರೈ ಮಾಡಿ ನೀವು ಮನೇಲಿ. ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕು, ಯಾಕಂದರೆ ನಾನು ಈ ಥರ ಮೆತ್ಕೊಳ್ಳೋದ್ರಿಂದ ಈಸಿಯಾಗಿ ಬ್ಲೆಂಡ್ ಆಗೋಲ್ಲ, ವೈಟ್ ಕ್ಯಾಸ್ಟ್ ಬಿಡುತ್ತಿದ್ದು. ಅದರ ಒಳ್ಳೆ ಟಿಂಟೆಡ್ ಸನ್ಸ್ಕ್ರೀನ್ ನೀಟಾಗಿ ಬ್ಲೆಂಡ್ ಆಗೋಂಥದ್ದಿದ್ರೆ ಹೇಳಿ, ಸೆನ್ಸಿಟಿವ್ ಸ್ಕಿನ್ಗೆ. ಬಿಕಾಸ್ ನನ್ನ ಸೆನ್ಸಿಟಿವ್ ಸ್ಕಿನ್ನು ಯಾವ ಸನ್ಸ್ಕ್ರೀನ್ ನನಗೆ ಅಷ್ಟೊಂದು ಸೆಟ್ ಆಗೋಲ್ಲ. ಇದು ನೀಟಾಗಿ ತಿಕ್ಕೆಲ್ಲ ಮಾಡೋಕ್ಕೋಗಲ್ಲ. ಹಿಂಗೆ ಟ್ಯಾಪ್ ಮಾಡಿಕೊಂಡು ಒಂದು ಸ್ವಲ್ಪ ಹಿಂಗೆ ಬಿಟ್ಬಿಡ್ತೀನಿ. ಸೊ ಬಿಟ್ಟಾಗ ಆ ಸನ್ಸ್ಕ್ರೀನ್ ಸ್ಕಿನ್ ಪೂರ್ತಿ ಅದು ಸನ್ಸ್ಕ್ರೀನ್ ಹೀರ್ಕೊಳುತ್ತೆ. ಆಗ ಒಂದು ಸ್ವಲ್ಪ ನೀಟಾಗಿ ಸ್ವಲ್ಪ ಕಮ್ಮಿ ಆದಂಗೆ ಆಗುತ್ತೆ. ಆವಾಗ ನೀಟಾಗಿ ಒಂದು ಸಲ ಮಸಾಜ್ ಮಾಡ್ಕೊಂಡ್ಬಿಟ್ರೆ ಮುಗಿಯುತ್ತೆ. ಆದಮೇಲೆ ನಾನು ಯೂಸ್ ಮಾಡುವಂತಹ ಕನ್ಸೀಲರ್ ಬಂದು ಇದು ಇನ್ಸೈಟ್ ಅವ್ರದ್ದು ಕನ್ಸೀಲರ್ ಕರೆಕ್ಟ್ ಕನ್ಸೀಲರ್ ಪ್ಯಾಲೆಟ್. ಓಕೆನಾ, ಇಂಟೆಡ್ ಸನ್ಸ್ಕ್ರೀನ್ ಮಾಡಿರೋದ್ರಿಂದ ಫೌಂಡೇಶನ್ ಹಚ್ಬೇಕಂತ ಇಲ್ಲ, ಅದು ಇದು ಇಲ್ಲ.
ನಾನು ಏನೂ ತಿಂದಿಲ್ದಿರೋ ಕಾರಣ ಒಂದು 2 ಬ್ರೆಜಿಲ್ ನಟ್ ತಿನ್ನೋಣ. ಸೊ ಯಾರ್ಯಾರಿಗೆ ಥೈರಾಯ್ಡ್ ಇದೆ ಯೂಸ್ ಮಾಡ್ಬೋದು, ಥೈರಾಯ್ಡ್ ಇಲ್ಲ ಅಂದ್ರೂ ಯೂಸ್ ಮಾಡ್ಬೋದು. ನನಗೆ ಆ ಥರ ಪ್ರಾಬ್ಲಮ್ಸ್ ಇಲ್ಲ, ಸ್ಟಿಲ್ ನಾನು ಯೂಸ್ ಮಾಡ್ತೀನಿ, ಒಳ್ಳೆಯದು ಅಂತ ಅಷ್ಟೆ. ಒಂದು ಸ್ವಲ್ಪ ನನಗೆ ಮಾರ್ಕ್ಸ್ ಇದೆ, ಅದು ತುಂಬ ಓವರಾಗಿ ಕವರ್ ಮಾಡಲ್ಲ, ಲೈಟಾಗಿ ಕವರ್ ಮಾಡ್ತೀನಿ ಅಷ್ಟೇ. ಏನು ಕವರ್ ಮಾಡಿದ್ರೆ ಮತ್ತೆ ಹತ್ರ ಕಾಣುತ್ತೆ ನನಗೆ, ಆ ಥರದ್ದು ಕವರ್ ಮಾಡೋದು ನಾನು. ತುಂಬ ಓವರ್ ಕವರ್ ಮಾಡಿದ್ರೆ ಮತ್ತೆ ಪಿಂಪಲ್ಸ್ ಆಗಿಬಿಡುತ್ತೆ ಅಂತ ಭಯ. ಯಾಕಂದರೆ ಇದು ಆ್ಯಕ್ನೆ ಫ್ರೀ ಅಲ್ಲ, ಸೇಫ್ ಆ್ಯಕ್ನೆ ಸೇಫ್ ಅಲ್ಲ ಇದು. ಮೊದಲೇ ಸೆನ್ಸಿಟಿವ್ ಸ್ಕಿನ್, ನಾನು ಮತ್ತೆ ರಿಸ್ಕ್ ತೊಗೊಳಕ್ಕಾಗಲ್ಲ. ನನಗೆ ಬ್ಯಾಂಗ್ಳೂರು ನೀರು ಸೆಟ್ಟೇ ಆಗುತ್ತೆ ಯಪ್ಪ, ಆಗಲ್ಲ ಅಂದ್ಕೊಂಡು ಅವನು ಮತ್ತೆ ಪಿಂಪಲ್ಸ್ ಆಗುತ್ತೆ. ಇಲ್ಲಿಗೆ ನನ್ನ ಮೇಕಪ್ ಮುಗೀತು. ಇಷ್ಟೇ ನನ್ನ ಹೇರ್ ಸ್ಟೈಲ್. I'm okay with this hairstyle. ಆ್ಯಂಡ್ ಲಿಪ್ ಬಾಮ್ ಒಂದು ಹಚ್ಕೊಂಡ್ರೆ ನಾನು ಯೂಸ್ ಮಾಡೋದು ಲಿಪ್ ಲವ್ದು. ಇವಾಗ ವಿಶ್ಕೆ ಅದನ್ನ ತರಿಸ್ಬೇಕು. ಖರಾಬಾಗಿ ಆಗ್ಬಿಟ್ಟಿದೆ ಅಂದರೆ ಎಲ್ಲರೂ ಇದನ್ನು ಯೂಸ್ ಮಾಡ್ತಾರೆ, ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಯಾವುದೋ ಒಂದು ಜ್ಞಾನದಲ್ಲಿ ತಿರುವಿ ಕ್ಯಾಪಿಗೆ ಬಂದು ಅಂಟ್ಕೊಂಡ್ಬಿಡಿದೆ. ಮನೇಲಿ ಹೆಂಗೋ ಬಿಡಿ, ಯಾರು ನೋಡಲ್ಲ, ಹಚ್ಕೊಬೋದು. ಆಫೀಸಲ್ಲೂ ನಾನು ಹಿಂಗೆ ಹಚ್ಕೊತೀನಿ ಮಧ್ಯ ಲಿಪ್ ಬಾಮ್ ಇಲ್ಲದೆ ನಂಗೆ ಇರೋಕ್ಕಾಗಲ್ಲ. ಯಾರು ನೋಡ್ದಿರುವಾಗ ಬಗ್ಬಿಟ್ಟು ಹಚ್ಕೊಂಡ್ಬಿಡ್ತೀನಿ. ಎಂಥ ಜಾತ್ರೆ ಅಂದರೆ ಸೊ ಮೊದಲು ಇದು ಇಟ್ಕೊತೀನಿ, ಇದು ನೈಟಿಗೆ, ಸೊ ಇದು ಇಟ್ಕೊತೀನಿ. ಇದು ಮಧ್ಯಾಹ್ನಕ್ಕೆ ಇದು ಇಟ್ಕೊತೀನಿ. ಆಮೇಲೆ ಇದು ಹೆಚ್ಚಿಟ್ಕೊಂಡಿರೋವಂತಹ ಏನಂತಾರೆ ಕುಕುಂಬರ್, ಸೊ ಇದನ್ನ ಇಟ್ಕೊತೀನಿ. ಆಮೇಲೆ ಮೊಸರು. ಇದೇ ಪ್ರಾಬ್ಲಮ್, ಉಳ್ಳಾಡಿ ಆಗುತ್ತೆ, ಈ ಉಳ್ಬಿಡುತ್ತೆ ಹಿಂಗೆ ರಪ್ಪಂತ. ಇದನ್ನ ಹಿಂಗೆ ಇಟ್ಕೊತೀನಿ. ದೇವ್ರೇ ಬೇಡ, ಇದನ್ನು ಇದ್ರ ಮೇಲೆ ಹಿಂಗೆ ಇಟ್ಕೊತೀನಿ. ಉಳ್ಳಾಡ್ಬೇಡ ಅಷ್ಟೆ. ಪ್ಯಾಕ್ ಮಾಡ್ಕೊಳ್ಳೋಣ. ಪ್ಯಾಕಿಗೆ ಆಲ್ರೆಡಿ ನೈಟೇ ನಾನು ಫ್ರಿಡ್ಜು ಇದು ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀನಿ. ಅದಕ್ಕಿವಾಗ ಚಾರ್ಜರ್ ಇಟ್ಕೊಳ್ಳೋಣ. ಛತ್ರಿ ಇಟ್ಕೊಂಡಿದ್ದೀನಿ, ಮಳೆಗಾಲ ಅಲ್ಲ, ಬೇಕೇ ಬೇಕು ಛತ್ರಿ. ನನ್ನ ಮೊಬೈಲ್ ಚಾರ್ಜರ್, ನನ್ನ ವಾಟರ್ ಬಾಟಲ್, ಪುಲೋವರ್ ಇಟ್ಕೊಳ್ಳೋಣ ಬೇಡವಾ ಯೋಚನೆ ಮಾಡಿಂಗ್ಸ್. ಇವತ್ತು ಇಟ್ಕೊಂಡು ಹೋಗಲ್ಲ, ಇವತ್ತು ಅಷ್ಟು ಚಳಿ ಆಯಿತು, ತಡ್ಕೊಳಕ್ಕೆ ಆಗಿಲ್ಲ ಅಂದರೆ ನೆಕ್ಸ್ಟಿಂದ ಇಟ್ಕೊಂಡು ಹೋಗ್ತೀನಿ. ಓಕೆ, ಆಮೇಲೆ ನಾನು ಹೀಗೆ ರೆಡಿ ಆಗಿದ್ದೀನಿ. ಅಲ್ಲಿ ಮಿರರ್ ಇದ್ದರೆ ತೋರಿಸ್ತೀನಿ. ವಾಟರ್ಗಲ್ ವೆನಿಲಾ, ನಾನು 3 ಪರ್ಫ್ಯೂಮ್ ಯೂಸ್ ಮಾಡ್ತೀನಿ. ಇದು ಪರ್ಫ್ಯೂಮ್ ಅಲ್ಲ, ಒಂದು ಬಾಡಿ ಮಿಸ್ಟು, ಬಟ್ ಇದು ಲೇಯರ್ ಅವ್ರದ್ದು, ವಾಟರ್ಗಲ್ ಅವ್ರದ್ದು. ಆಮೇಲೆ ನೈಕಾದ ಪರ್ಫ್ಯೂಮು ಫ್ರೀಯಾಗಿ ಬಂದಿದ್ದು, ಪುಟಾಣಿದು. ಮೊಯ್ ಯಾವುದಿದು ಏನೋ ಗೊತ್ತಿಲ್ಲ, ಫ್ರೀಯಾಗಿ ಬಂತು, ಬಟ್ ಸಖತ್ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆರ್ಡ್ರ್ ಮಾಡಬೇಕು ಈ ಥರದೊಂದು. ಆಲ್ರೆಡಿ 10 ಗಂಟೆ ಆಗಿದೆ, ಹೊರಡುವ ಆಫೀಸ್ಗೆ. ಬನ್ನಿ. ಓಕೆ, ನೈಟ್ ಶಿಫ್ಟ್ ಪೀಪಲ್ ವಿಲ್ ಬಿ ದೇರ್ ಟಿಲ್ 8:30. 10:30 to 8.
ನಾನು ವಾಕ್ ಮಾಡ್ತಾಯಿದ್ದೀನಿ ಇವಾಗ ಬಂದು ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀನಿ, ಆಮೇಲೆ ಒಡಿಸಿ ಒಳಗಡೆ ಹೋಗ್ತೀನಿ. ಐ ಡೋಂಟ್ ಥಿಂಕ್ ಸೊ ಒಡಿಸಿ ಒಳಗಡೆ ನಾನು ವೀಡಿಯೋ ಮಾಡೋಕ್ಕಾಗುತ್ತೆ ಅದು ಇದು ಅಂತ ಅಂದ್ಬಿಟ್ಟು, ಬಿಕಾಸ್ ಸುಮಾರು ಜನ ಬಂದಿರ್ತಾರೆ, ನಂಗೊಂದು ಸ್ವಲ್ಪ ಒಂಥರ ಅನಿಸುತ್ತೆ ಮಾಡೋಕ್ಕೆಲ್ಲ. ಸೊ ಮತ್ತೆ ಸಂಜೆನೇ ಸಿಗೋದು ಅಂದ್ಕೊತೀನಿ, ಸಂಜೆನೇ ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ನಾನು. ಈಗ ಅಷ್ಟೇ, ಒಂದು ಅರ್ಧ ಗಂಟೆ ವಾಕ್ ಮಾಡಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಇಲ್ಲೊಂದೇನೋ ಹೊಸದಾಗಿ ಮಾಡಿದ್ದಾರೆ, ಎದುರುಗಡೆನೋ ಕಟ್ಸಿದ್ದಾರೆ 2 ತಿಂಗಳ ಒಳಗಡೆನೋ. 2 ತಿಂಗಳು ನಾನು ಆಫೀಸಿಗೆ ಬಂದಿರಲಿಲ್ಲ, ಸೊ ಅದ್ರ ಆ ಗ್ಯಾಪಲ್ಲಿ ಕಟ್ಟಿಸ್ಬಿಟ್ಟಿದ್ದಾರೆ. ಸಂಜೆ ಸಖತ್ತಾಗಿ ಕಾಣುತ್ತೆ, ಮೊನ್ನೆ ಬಂದಾಗ ನಾನು ನೋಡಿದ್ದೆ. ಸಂಜೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಸಂಜೆ ಒಂದೊಂದ್ಸಲ ವೀಡಿಯೋ ಮಾಡ್ತೀನಿ ಅದು ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಅಷ್ಟೇ, ಸಂಜೆ ಸಿಗ್ತೀನಿ. ಟಾಟಾ. ಇಷ್ಟು ದಿನ ಬತ್ತೋಗಿರೋ ಸ್ವಿಮ್ಮಿಂಗ್ ಪೂಲಲ್ಲ, ಇದು ವಾಟರ್ ಟ್ಯಾಂಕ್ ಏನೋ ಒಂದು. ಇವಾಗ ನೀರು ಬಂದಿದೆ, ಮಳೆ ಬಂದಿರೋದು ಕಾರಣದಿಂದ. ಇಲ್ಲಂದ್ರೆ ನೀರೇ ಇರಲ್ಲ ಇದರಲ್ಲಿ, ಫುಲ್ ಒಣ್ಕೊಂಡೋಗಿರುತ್ತೆ. ಇದು ನನ್ನ ಆಫೀಸ್ ನೈಟ್ ವ್ಯೂ ನೋಡಿ. ನಮ್ಮ ಆಫೀಸಲ್ಲಿ ಟೆಂಪಲ್ ಇದೆ ಇಲ್ಲಿ. ಆಮೇಲೆ ಇವಾಗ ಮಳೆ ಬಂದು ನಿಂತಿದೆ. ಸೊ ಅಷ್ಟು ಗಾಳಿ ಇದೆ, ಥಂಡಿ ಗಾಳಿ, ಯಪ್ಪ. ನಾನಂತೂ ಚಳಿಲೇ ನಡ್ಕೊತಾ ಇದ್ದೀನಿ ಇಲ್ಲಿ. ಮೋಡ ಇದೆ ಇವಾಗ, ಸೊ ಹಾಗಾಗಿ ಸ್ಕೈ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಇಲ್ಲಾಂದರೆ ಕಲರ್ ಸ್ಕೈ ಕಾಣುತ್ತೆ ಇದೇ ಪೊಸಿಷನಲ್ಲಿ. ನಾನು ಹೇಳಿದ್ದೆ ಅಲ್ಲ, ಏನೋ ಒಂದು ನಾನು 2 ತಿಂಗಳಿಗೆ ಬರೋ ಅಷ್ಟೊತ್ತಿಗೆ ಏನೋ ಒಂದು ಕ್ಯೂಟಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ ಈ ಅಂಕಲ್ ಯಾಕಲ್ಲಿ ಹೋಗೋದು ಬಿಡ್ತಾನೆ ಇಲ್ಲ. ಎಂಥ ಸೈಕಿದೆ ವೆದರು, ಸೀರಿಯಸ್ಲಿ. ಏನಾದರೂ ಊಟ ಬಜ್ಜಿ ಎಲ್ಲ ತಿನ್ಬೇಕನ್ಸುತ್ತೆ, ಬಟ್ ಎಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ಒಂದು ಕಾಲಿಗೆ ತಿಂತಾಯಿದ್ದೆ, ಬಟ್ ಇವಾಗ ಏನು ತಿಂತಾ ಇಲ್ಲ, ಬಿಟ್ಟಿದ್ದೀನಿ. ಎಂಥ ಗಾಳಿ, ಥಂಡಿ ಗಾಳಿ, ಯಪ್ಪ. ಶೀತ ಆಗುತ್ತೋ, ಎಲ್ಲಿ ಏನಾದರೂ ಆಗುತ್ತೋ ಅಂತ ನನಗೆ ಭಯ ಆಗ್ತಾಯಿದೆ. ಬಟ್ ಇಟ್ಸ್ ಓಕೆ, ಮಜಾ ಇದೆ ಒಂಥರ. ಏನಾದರೂ ಬಿಸಿ ಬಿಸಿ ಊಟ ಆಯಿತು ನಂದು ಆಲ್ರೆಡಿ, ಬಟ್ ಏನಾದರೂ ಬಿಸಿ ಬಿಸಿ ಕಾಫಿ, ಟೀ, ಬೋಂಡಾ, ಬಜ್ಜಿ ತಿಂದ್ಬಿಡ್ಬೋದು. ಒಂದಿನ ಅಲ್ಲ ಬಿಡು ಅಂತ ಅಂದ್ಬಿಟ್ಟು, ಬಟ್ ಒಂದಿನ ತಿಂದ್ರೂ ದಿನ ಅದೇ ಅಭ್ಯಾಸ ಆಗಿಬಿಡುತ್ತೆ. ದಿನ ಇದೇ ವೆದರಲ್ಲಿರುತ್ತಾ, ಅಯ್ಯೋ ತಿಂದರೆ ಚೆನ್ನಾಗಿರುತ್ತೆ, ಅಯ್ಯೋ ತಿಂದರೆ ಚೆನ್ನಾಗಿರುತ್ತೆ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಬೇಡಪ್ಪ, ಸಹವಾಸನೆ ಬೇಡ ನನಗೆ. ನಾನು ತಿನ್ನೋಕ್ಕೆ ಹೋಗಲ್ಲ, ದಟ್ಸ್ ಓಕೆ, ನಾನು ಮ್ಯಾನೇಜ್ ಮಾಡ್ತೀನಿ. ಆ್ಯಂಡ್ ಇವಾಗ ತೋರಿಸ್ತೀನಿ ನೋಡಿ ಅಮ್ಮ. ಇದೇ ನಾನು ಹೇಳಿದ್ದು, 2 ತಿಂಗಳ ಒಳಗಡೆ ನಾನು ಬಂದಿರಲಿಲ್ಲ ಆಫೀಸ್ಗೆ. ಸೊ ನಾನು ಬರೋ ಅಷ್ಟರೊಳಗಡೆ ಇದನ್ನೋ ಮಾಡಿದ್ದಾರೆ. ಇಲ್ಲಿ ಕುತ್ಕೊಳ್ಬೋದು, ಮಾತಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಕ್ಟಿವ್ ಅನಿಸುತ್ತೆ. ದೂರದಿಂದ ಅಷ್ಟು ಬೆಳಕು ಮಧ್ಯದಲ್ಲಿ ಇದೇನೋ ಒಂಥರ ವಾರ್ಮ್ ಲೈಟಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮಳೆ ಇರೋದ್ರಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಆಯಿತು 10:30. ನಿಜವಾಗ್ಲೂ ಬಂದಾಗ ನನಗೆ ರೆಕಾರ್ಡ್ ಮಾಡೋದಾಗಿರಲಿ, ಶೂಟ್ ಮಾಡೋದಾಗಲಿ ಒಂಚೂರು ಇಂಟ್ರೆಸ್ಟ್ ಇರಲಿಲ್ಲ. ಬಿಕಾಸ್ ನಾನು ವಾಕ್ ಮಾಡೋದ್ರಿಂದ ಥಂಡಿ ಗಾಳಿಯಿಂದ ಆಲ್ರೆಡಿ ತಲೆಭಾರ, ಶೀತ, ಮೈ ಒಂಥರ ಸುಸ್ತಾದಂಗೆ ಆಗಿಬಿಟ್ಟಿತ್ತು. ಸೊ ಅದರಲ್ಲೂ ನಾನು ಮುಖ ತೊಳ್ಕೊಂಡು, ಪಾತ್ರೆ ತೊಳ್ಕೊಂಡು, ತಲೆ ಬಾಚ್ಕೊಂಡು, ಸ್ಕಿನ್ ಕೇರ್ ಮಾಡಿಕೊಂಡು, ಸೊ ಎಲ್ಲ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಸೊ ಎಲ್ಲನೂ ಪಟ್ಪಟ ಅಂತ ಮುಗಿಸಿ ನಾನು ನೈಟ್ ಮಲ್ಕೊಂಡಿದ್ದಾಯಿತು ಬೇಗನೆ. ಸೊ ಯೂಶ್ವಲಿ ನಾನು ಬಂದಾದಮೇಲೆ ಸೀರೀಸು ಅಥವಾ ಸ್ವಲ್ಪ ಮೊಬೈಲ್ ನೋಡಿ ಮಲ್ಕೊತೀನಿ, ಬಟ್ ನನಗಾಗಲೇ ಇಲ್ಲ ಹಂಗೆ ಇರಲಿಕ್ಕೆ. ಸೊ ಬೇಗ ಎಲ್ಲ ಮುಗಿಸಿ ಬೇಗ ಮಲ್ಕೊಂಡಿದ್ದಾಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ತುಂಬ ಜಾಸ್ತಿ ಪ್ರೀತಿ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.